ಎಲ್ರಿಗೂ ಸಹಾಯ ಮಾಡೋದು, ಹಾ ಯಾರಿಗೂ ಇಲ್ಲ ಅಂತಿರ್ಲಿಲ್ಲ. ಹ್ಮ್. ಕೊಡುಗೈ ದಾನಿನೇ ಅವರು, ಹ್ಮ್ ಯಾರಿಗೂ ಇಲ್ಲ ಅಂತಿರ್ಲಿಲ್ಲ ಅವರು. ಹ್ಮ್ ಅವ್ರ ಹತ್ರ ಇರಲಿ ಇಲ್ದಲೇ ಇರಲಿ ಎಲ್ರಿಗೂ ಸಹಾಯ ಮಾಡ್ತಿದ್ರು. ಅದೊಂದು ಗುಣ ನನ್ನಲ್ಲಿದೆ. ಆಮೇಲಿಂದ ಎಲ್ರೂ ಒಂದೇ ಥರ ನೋಡೋದು ಸ್ವಭಾವ. ಓಕೆ. ಅವನು ಸಣ್ಣವನು, ಅವನು ದೊಡ್ಡ ಶ್ರೀಮಂತ, ಹಾ ಇವನು ಬಡವ, ಅವೆಲ್ಲ ಇಲ್ಲ. ಅದೂ ನನ್ನಲ್ಲಿದೆ. ಯಾಕೆಂದರೆ ನಾನು ಯಾವತ್ತೂ ಯಾರನ್ನೂ ನೀನು ಕಡಿಮೆ, ನೀನು ಮೇಲು, ನೋ ವೇ, ನನಗದು ಬಂದೇ ಇಲ್ಲ. ಅದು ನಮ್ಮ ತಾತನಿಂದನೇ ಬಂದಿದೆ ಅಂತಲೇ ನಾನು ಹೇಳ್ತೀನಿ ನಾನು. ಆಮೇಲೆ ಮನೆಗೆ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸೋರು ಅಲ್ವಾ. ಈಗ ನಾವು ಏನು ಅವ್ರು ಮಾಡಿರೋ ಪುಣ್ಯ ಏನಿದೆಯಲ್ಲ ಅದು ನಮ್ಮನಿಗೆ ಕಾಯ್ತಾ ಇದೆ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ನಮ್ಮನ್ನು ಕಾಯ್ತಾ ಇದೆ. ದೊಡ್ಡ ಮಾತು. ನಿಜವಾಗ್ಲೂ ಹೇಳ್ತೀನಿ. ಯಾಕೆಂದರೆ ನಾವು ಒಂದು ವಿಧದಲ್ಲಿ ಅವ್ರು ಇಲ್ದಲೇ ನಾವಿಲ್ಲಪ್ಪ. ನಮ್ಮ ತಾತ ಇಲ್ದಲೇ ನಾವಿಲ್ಲ. ಬಟ್ ನಾನು ಎಲ್ಲೂ ನಮ್ಮ ತಾತನ ಹೆಸರು ಉಪಯೋಗಿಸ್ಕೊಳ್ಳಲ್ಲ. ಇದು ನನಗೆ ಕುತೂಹಲ ಇರೋದು ಯಾವಾಗ. ಯಾಕೆ ಅಂತಂದರೆ ಹಾ ನಾನಾಗಿ ಬೆಳಿಬೇಕು, ಸುಂದರಶ್ರೀಯಾಗಿ ಬೆಳಿಬೇಕು. ಆಮೇಲೆ ಬೇಕಾದ್ರೆ ಅವ್ರಿಗೆ ಗೊತ್ತಾಗಲಿ. ಎಷ್ಟೋ ಜನಕ್ಕೆ ನಾನು ಗುಬ್ಬಿರಣ್ಣವ್ರ ಮೊಮ್ಮಗಳು ಅನ್ನೋದು ಗೊತ್ತೇ ಇಲ್ಲ. ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಓಡಾಡಿಲ್ವಲ್ಲ ನೀವು? ಇಲ್ಲ, ಯಾರ ಹತ್ರನೂ ಹೇಳ್ಕೊಂಡಿಲ್ಲ ನಾನು. ಆಮೇಲೆ ಯಾರಿಂದನೋ ಗೊತ್ತಾಗಿ ಇವಳು ಗುಬ್ಬಿರಣ್ಣವ್ರ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ, ನೀವು ಗುಬ್ಬಿರಣ್ಣವ್ರ ಮೊಮ್ಮಗಳ ಅಂತ ಅವಾಗ ಹೇಳಿದ್ದಾರೆ ವಿನ ನಾನೇ ಹೇಳಿಲ್ಲ. ಯಾಕೆಂದರೆ ನಾನಾಗಿ ಬೆಳಿಬೇಕು. ಇನ್ನೊಬ್ರು ತಾತನ ಹೆಸರಾಗಲಿ, ನಮ್ಮ ತಂದೆ ಹೆಸರಾಗಲಿ, ಇವನ್ ನಮ್ಮ ತಂದೆನೂ ಅಷ್ಟೇ, ಜಿ ವಿ ಶಿವಾನಂದ್ ಅಂತ. ಹಿ ಈಸ್ ಜಮ್ ಆಫ್ ಎ ಪರ್ಸನ್. ಶಿವಾನಂದ್ ಅವ್ರನ್ನ ಮತ್ತು ಮೇನಕ್ಕಮ್ಮನವ್ರನ್ನ ಮರೆಯಲ್ಲ ನಾವು. ಅನ್ನದಾತೆ ಅವಮ್ಮ, ಅನ್ನಪೂರ್ಣೇಶ್ವರಿ. ಏನ್ ಗುಣ ಇದೆ ಅಪ್ಪ ಅಮ್ಮಂದು? ಅದೇ ಹೇಳಿದ್ನಲ್ಲ, ನಮ್ಮ ಅಪ್ಪಾಜಿನೂ ಅಷ್ಟೇ. ಅಂದರೆ ನಾನು ಆ ಗುಣ ಇಲ್ಲ ನನ್ನ ಹತ್ರ. ಕೆಳಗೆ ಬಯಸಿದವ್ರಿಗೆ ಒಳ್ಳೇದೇ ಬಯಸ್ತಿದ್ರು ಅವರು, ಅದಿಲ್ಲ ನನ್ನ ಹತ್ರ. ಅಂದರೆ ಹಾಗನ್ಬಿಟ್ಟು ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳಲ್ಲ. ಬಟ್ ನಮ್ಮ ಅಪ್ಪಾಜಿ ಒಂಥರ ಹಸು, ಪುಣ್ಯಕೋಟಿ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಅಂತಾರಲ್ಲ ನಮ್ಮಪ್ಪ. ಯಾಕೆಂದರೆ ತುಂಬ ಅವ್ರಿಗೆ ಎಷ್ಟು ಜನ ಕೆಟ್ಟದ್ದು ಮಾಡಿದ್ದಾರೆ, ಬಟ್ ಯಾರನ್ನವರು ಒಂದು ಮಾತು ಯಾಕೆ ಹಿಂಗೆ ಮಾಡಿದ್ರಿ ಕೂಡ ಕೇಳಿಲ್ಲ. ಅಷ್ಟು ಒಳ್ಳೆ ಬುದ್ಧಿ ಅವ್ರದ್ದು. ನಂಗೆ ಆ ಒಳ್ಳೆ ಬುದ್ಧಿ ಇಲ್ಲ. ಬಟ್ ನಾನು ಒಂಥರ ಕ್ಷಮೆಯಾದರಿತ್ರಿನೇ. ಕ್ಷಮಿಸ್ತೀನಿ ತಪ್ಪು ಮಾಡಿದವರಿಗೆ. ನೋಡಿಯಪ್ಪ, ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಕ್ಷಮಿಸ್ತೀನಿ ನಾನು, ಆ ಥರ. ಅಮ್ಮ ಅಯ್ಯೋ, ಅದು ಮುಗ್ದೆ ನಮ್ಮಮ್ಮ ತುಂಬ. ಯಾಕೆಂದರೆ ಅವರು ಬಳ್ಳಾರಿ ಲಲಿತಮ್ಮ ರತ್ನಮ್ಮ ಅವರ ಅಣ್ಣನ ಮಗಳು. ಅವರು ನಾಟಕದಿಂದನೇ ಬಂದಿದ್ದು. ಆದರೆ ಅವ್ರಿಗೆ ಆ್ಯಕ್ಟಿಂಗ್ ಇಷ್ಟ ಇರಲಿಲ್ಲ ನಮ್ಮ ಅಮ್ಮಜ್ಜಿಗೆ. ನೋಡೋಕ್ಕೆ ತ್ರಿಪುರ ಸುಂದರಿ, ನಿಜವಾಗ್ಲೂ ತ್ರಿಪುರ ಸುಂದರಿನೇ. ಮೇಕಪ್ ಮಾಡ್ಕೋತಿರ್ಲಿಲ್ಲ ನಮ್ಮಮ್ಮ. ಯಾವತ್ತು ಒಂದು ದಿವಸ ಮೇಕಪ್ ಮಾಡಿಲ್ಲ, ಹಿಂಗೆ ಪೌಡ್ರು ಕೂಡ ಹಾಕಿಲ್ಲ ನಮ್ಮಮ್ಮ. ಅಷ್ಟು ಇದು. ಅವರು ಎಷ್ಟು ಸುಂದರಿ ಅಂತಂದರೆ ಬಹುಶಃ ನಾವ್ಯಾರು ಆ ಥರ ಆಗಿಲ್ಲ. ನನ್ನ ತಮ್ಮ ನಟರಾಜು ಸ್ವಲ್ಪ ನಮ್ಮ ಅಮ್ಮನ ಥರ ಇದ್ದಾನೆ. 4 ಜನ ನಿಮ್ಮ ಅಕ್ಕ? ಹೌದು, ನಾವು ಹೌದೌದು. ಯಾರನ್ನು ಹೋಲ್ತೀರಿ? ನಾನು ಬಸವರಾಜು ನಮ್ಮ ಅಪ್ಪಾಜಿನ ಹೋಲ್ತೀವಿ. ಮಧುಶ್ರೀ ಇಬ್ರು ಹೋಲ್ತಾಳೆ. ನಟಿನೂ ಅಷ್ಟೇ, ಇಬ್ರು. ಜಾಸ್ತಿ ನಮ್ಮ ಅಮ್ಮನ ಹೋಲ್ತಾನೆ ನಟಿ. ಮಧುಶ್ರೀ ಅಂತ ನನ್ನ ತಂಗಿ, ಅವಳು ಅಮೇರಿಕಾದಲ್ಲಿದ್ದಾಳೆ. ಬಸ್ಸು ಇಲ್ಲೇ ಇದ್ದಾನೆ, ಬೆಂಗಳೂರಲ್ಲೇ ಇದ್ದಾನೆ ಬಸವರಾಜು. ಅವನು ಪಕ್ಕ ಅಪ್ಪ, ನಾನು ನಮ್ಮ ಅಪ್ಪಾಜಿನೇ. ನಾನು ಡಿಟ್ಟೋ ಅಪ್ಪಾಜಿ. ನಂಗೆ ಯಾವಾಗಲೂ ಖುಷಿ ಆಗೋದು ಏನು ಗೊತ್ತಾ, ಯಾವತ್ತು ರೆಕಾರ್ಡ್ ಮಾಡ್ತಿದ್ದೀನಲ್ಲ, ಇವತ್ತೊಂದಿನ ಅಷ್ಟೇ ಫ್ರೀ, ಅದು ಬಿಟ್ಟರೆ ಮತ್ತೆ ಫ್ರೀ ಇಲ್ಲ. ಈ ಸುಂದರಮ್ಮ ಅಷ್ಟು ಬ್ಯುಸಿ. ನಾನು ಅದೇ ಹೇಳೋದು, ಹೆಂಗರು ಈ ವಯಸ್ಸಲ್ಲಿ ಒಂದಿನ ಫ್ರೀ ಇಲ್ಲದೆ ಹಿಂಗೆ ಓಡಾಡ್ತಾನೆ ಇದ್ದಾರೆ, ಪಾದರಸ ಥರ ಕೆಲಸ ಮಾಡ್ತಾರೆ. ನಾನು ಹೇಳಿದ್ನಲ್ಲ ಹರೀಶ್, ನಮ್ಮ ಉಸಿರಿರೋವರೆಗೂ ನಾನು ಕೆಲಸ ಮಾಡಬೇಕು, ನಂದದೇ. ನಮ್ಮ ಅಪ್ಪಾಜಿನೂ ಹಂಗೆ ಹೋದರು, ನಾನು ಹಾಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪಾಜಿ ಕಾಸ್ಟ್ಯೂಮು ಮೇಕಪ್ ಹಾಕ್ಕೊಂಡು ಶೂಟಿಂಗ್ ಮಾಡ್ತಾ ಹೋಗಿದ್ದಿದ್ದು. ಸೊ ಆ ಸಾವನ್ನೇ ನಾನು ಬಯಸೋದು. ಯಾಕೆಂದರೆ ಕೆಲಸ ಮಾಡ್ತಾ ಸಾಯ್ಬೇಕಂತೆ. ಅದು ಆರಾಮಾಗಿ ಸತ್ರು ನಮ್ಮ ಅಪ್ಪಾಜಿ. ಇಷ್ಟು ವರ್ಷದ ನಿಮ್ಮ ಕೆಲಸ ಕಾರ್ಯವನ್ನು ನೋಡ್ರೋ ನನಗನ್ಸೋದು, ಯಾವ್ದಾದ್ರು ಒಂದು ಕೆಲಸ ನೀವು ಬಿಡ್ಬಿಟ್ಟಿದ್ದೀರಾ ಅಂತ ಅಂತ ಅನ್ಸಲ್ಲ ನನಗೆ. ಇಲ್ಲ, ಕ್ಯಾಮ್ರಾ ಒಂದು ಹಿಡ್ದಿಲ್ಲ ನಾನು. ಹೇಳ್ಕೊಡ್ತೀರಾ ಕ್ಯಾಮ್ರಾ ಕೊಡಪ್ಪ, ಅಮ್ಮಂಗೆ ಇವತ್ತು ಅದು ಮಾಡಿಸ್ಬೋಣ, ಕ್ಯಾಮ್ರಾ ಲೆನ್ಸ್ ಹಿಡಿದು ಒಂದು ಶೂಟ್ ಮಾಡಿ ತೋರಿಸೇಬೋಣ ಅಂದರೆ. ಈ ವರ್ಕ್ಡ್ ಇನ್ ಆಲ್ ದ ವೇಸ್. ಟೆಲಿವಿಷನಲ್ಲಿ ಅಂದರೆ ಟಿವಿ ಚಾನಲ್ಗಳಲ್ಲೂ ಕೆಲಸ ಮಾಡಿದ್ದೀರಿ? ಹೌದು, ಉದಯ ಟಿವಿಲಿ ಇದೆ ನಾನು. ಓಕೆ.
ಆಮೇಲೆ ಅದಾದ್ಮೇಲೆ ಸಿಟಿ ಕೇಬಲಲ್ಲಿದ್ದೆ, ಇನ್ ಬ್ಯಾಂಗ್ಳೂರು, ಇನ್ ಬ್ಯಾಂಗ್ಳೂರಲ್ಲಿದ್ದೆ ಎಲ್ಲ. ಅಂದರೆ ಹೇಳಿದಲ್ಲ, ನಾನು ನೋಡ್ದಿರೋ ಫೀಲ್ಡ್ ಇಲ್ಲ. ನಾನು ಕ್ಯಾಮ್ರಾ ಒಂದು ಬಿಟ್ಟು ಇನ್ನೆಲ್ಲ ಕೆಲಸನೂ ನಾನು ಈ ಫೀಲ್ಡಲ್ಲಿ ಮಾಡಿದ್ದೀನಿ. ಸ್ಕ್ರಿಪ್ಟು, ಪ್ರೊಡಕ್ಷನ್ ನೋಡ್ಕೊತಿದ್ದೆ ನಾನು. ಅದೇನಾಗ್ಲೇ ಕಾಫಿ ತಂದು ಇಡೋದಿಂದ ಹಿಡಿದು ಖಂಡಿತ ಪಾತ್ರೆ ತೊಳಿತಿದ್ದೆ ಸೆಟ್ಟಲ್ಲಿ, ಅವೆಲ್ಲ ಮಾಡಿದ್ದೀನಿ ನಾನು. ಅಡಿಗೆ ಮಾಡ್ತಿದ್ದೆ ಸೆಟ್ಟಲ್ಲಿ, ಈಗಲೂ ಮಾಡ್ತೀನಿ. ಈಗಲೂ ಅಮ್ಮ ಅಡಿಗೆ ಮಾಡ್ರಮ್ಮ ಅಂತಾರೆ ಸೆಟ್ಟಲ್ಲಿ, ಖುಷಿಯಾಗಿ ಮಾಡ್ತೀನಿ ನಾನು. ಐ ಲವ್ ಟು ಕುಕ್. ಏನು ಬೇಕಾದ್ರೂ ಮಾಡ್ತೀನಿ ಹರೀಶ್. ವೆಜ್ಜು ನಾನ್ ವೆಜ್ ಅನ್ನೋದಿಲ್ಲ, ಎಲ್ಲಾನು ಮಾಡ್ತೀನಿ. ಇಂಥದ್ದು ಮಾಡಬೇಕು ಅಂತ ಏನಿರುತ್ತೆ ಡಿಮ್ಯಾಂಡ್? ಅಂಥದ್ದೇನಿರಲ್ಲ, ನನ್ನ ಕೈ ಎಲ್ಲ ಅಡುಗೆನೂ ಚೆನ್ನಾಗಾಗುತ್ತೆ. ಸೊ ಹಂಗಾಗಿ ನಾನು ಹೊಗಳ್ಕೊಳ್ಳೋದು ಅಂತಲ್ಲ, ನನಗೆ ಗೊತ್ತು. ಯಾಕೆ ನಾನು ರುಚಿ ನೋಡಿ ಅಡುಗೆ ಮಾಡ್ತೀನಿ. ನಾನು ಹದವಾಗಿರುತ್ತೆ ನಂದು ಉಪ್ಪು ಖಾರ ಎಲ್ಲ, ಅದರಿಂದ ನನಗೆ ಗೊತ್ತು ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ. ಕುಕ್ಕರಿ ಶೋ ಮಾಡಿಸ್ಬೇಕಪ್ಪ? ಖಂಡಿತ ಮಾಡ್ತೀನಿ ನಾನು. ಐ ಲವ್ ಟು. ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ಏನು ಗೊತ್ತಾ, ಈಗ ಯಾವುದೋ ಒಂದಿನ ಅಪರೂಪಕ್ಕೆ ರಜೆ ಸಿಕ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ, ಅವ್ರ ಶೂಟಿಂಗ್ ಬ್ರೇಕ್ ಅಂತ. ಆ ಬ್ರೇಕ್ ಹೆಂಗಿರುತ್ತೆ ಅಂದರೆ, ಅವ್ರು ಬೆಳಗ್ಗೆ ಎದ್ಬಿಟ್ಟು ಅವ್ರ ಮನೇಲಿ ಅವರೇ ಅಡುಗೆ ಮಾಡ್ತಾರೆ ಚೆನ್ನಾಗಿ. ನಿಜವಾಗ್ಲು ನಾನೇ ಅಡುಗೆ ಮಾಡೋದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಅಡುಗೆ ಎಲ್ಲ. ಇವತ್ತು ಅಷ್ಟೇ ಮಜ್ಜಿಗೆ ಹುಳಿ ಮಾಡಿಟ್ಟು ಬಂದಿದ್ದೀನಿ. ಇಲ್ಲಿ ಬಂದು ನಮ್ಗೆ ಹೊಟ್ಟೆ ಹೊರಿಸ್ತಾ ಇದ್ದಾರೆ. ಬಿಕಾಸ್ ನಾವು ಶೂಟಿಂಗಲ್ಲಿ ತಿಂಡಿ ತಿಂತಾ ಇರ್ತೀವಿ, ಮಜ್ಜಿಗೆ ಮಾಡಿದ್ದೆ ತಿನ್ನೆ ನಾನು ಅಂದ್ರೆ ಅನ್ಸಲ್ಲ ನಮ್ಗೇನು ಅಂತ. ತಂದ್ಕೊಡ್ತೀನಿ ಹರೀಶ್, ಖಂಡಿತ ತಂದ್ಕೊಡ್ತೀನಿ. ವೆನ್ ಯು ಲುಕ್ ಬ್ಯಾಕ್, 65 ವರ್ಷ ಆಯಿತು, ತಿರುಗಿ ನೋಡಿದಾಗ ನಿಮ್ಮ ಹೆಜ್ಜೆ ಗುರುತುಗಳು ಏನು ಕತೆ ಹೇಳುತ್ತೆ? ನಿಜವಾಗ್ಲೂ ಆ ಬಾಲ್ಯ ನೆನ್ಸ್ಕೊಂಡ್ರೆ, ನಾನು ನೆನ್ನೆನೂ ಅಷ್ಟೇ ನನ್ನ ತಮ್ಮನ ಜೊತೆ ನೆನ್ಸ್ಕೊಂಡು ಹೋಗ್ತಾ ಇದ್ದೆ. ಗಾಂಧಿನಗರ್ ಮನೇಲಿ ಇದ್ದಿದ್ದು ನಾವು. ಹಿಂದಗಡೆನೆ ಪಾರ್ಕು, ಅದ್ರ ಹಿಂದಗಡೆನೆ ನನ್ನ ಸ್ಕೂಲು, ನಾನು ಓದಿದ್ದು. ಕರೆಕ್ಟ್. 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಬಾಲಮಂದಿರ ಅನ್ನೋ ಸ್ಕೂಲು, 8ರಿಂದ 10 ಕಾರ್ಪೊರೇಷನ್ ಗರ್ಲ್ಸ್ ಹೈಸ್ಕೂಲು. ಆಮೇಲೆ ಅದು 2 ವರ್ಷ ಡಮಾರು. ಅದ್ ನಾಚಿಕೆ ನೋಡು, 2 ವರ್ಷ ಡಮಾರ್ ಅಂತ. ಆಮೇಲೆ ಮಹಾರಾಣೀಸ್ ಕಾಲೇಜಲ್ಲಿ 1 ವರ್ಷ, ಆಮೇಲೆ ಅಲ್ಲೂ ಡಮಾರು. ಕರೆಕ್ಟ್ ಆಗಿ ನನಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಸಿಕ್ತು, ಡೆಲ್ಲಿ. ಅಲ್ಲಿ 3 ವರ್ಷ ಅಲ್ಲಿ ಓದ್ದೆ. ಎಲ್ಲಿ ಟರ್ನಿಂಗ್ ಪಾಯಿಂಟ್? ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಯಾಕೆ ಹೇಳಿ, ಜೊತೆಗಾರ ಸಿಕ್ಕಿದ್ದು. ಮತ್ತೆ ನಾನು ನಾಟಕದವಳೆ ಆದ್ರೂ ಹರೀಶ್, ನಾವು ಬರೀ ಹೋಗೋದು ನಾಟಕ ಮಾಡೋದು ಅಷ್ಟೇ ಅನ್ಕೊಂಡಿದ್ದೆ ನಾನು. ಅದರ ಒಳ ಹೊಕ್ಕಿ ಕಲ್ತಿದ್ದು ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ. ಈಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗೋಕೆ ಮುಂಚೆ ನೋಡ್ತಿರೋ ಎಲ್ಲ ಕೋಟ್ಯಾಂತರ ವೀಕ್ಷಕರಿಗೆ ಒಂದು ವಿಷಯ ಏನಪ್ಪಾ ಅಂದರೆ, ಗೂಗಲಲ್ಲಿ ಸಿಗಲ್ಲ, ಈ ಸುಂದರಮ್ಮ ಇದಾರಲ್ಲ, ಇವರೊಂಥರ ಗಾಂಧಿನಗರದ ರೌಡಿ ಬೇಬಿ. ಖಂಡಿತ 100%. ನಿಮ್ಮನ್ನ ಯಾರು ಅರೆಸ್ಟ್ ಮಾಡಿಲ್ವ ಇದುವರೆಗೂ? ರೌಡಿ ಶೀಟರ್ಗೆ ಯಾಕೆ ಹಾಕಿಲ್ಲ ನಿಮ್ಮನ್ನ? ಇಲ್ಲ, ಮಾಡಿಲ್ಲ. ಯಾಕೆಂದ್ರೆ ನಾನು ಹೆಂಗಿದ್ದೆ ಅಂತಂದ್ರೆ, ಯಾರೇ ಬಂದು ಹುಡುಗಿರ್ಗೆ ರೇಗಿಸ್ಲಿ, ಅದ್ ನನಗೆ ಆಗ್ತಿರ್ಲಿಲ್ಲ. ನನಗೆ ಫುಲ್ ಜಗಳಕ್ಕೆ ನಿಲ್ತು ಬಿಡ್ತಿದ್ದೆ ನಾನು. ಮತ್ತೆ ಇನ್ನೊಂದೇನಂತಂದ್ರೆ, ನಮ್ಮಲ್ಲಿ ನಾವು 4 ಜನ ನಾವು ಕಿತ್ತಾಡ್ತಿದ್ವಿ, ನಾವು 4 ಜನ ಕಿತ್ತಾಡ್ತಿದ್ವಿ. ಬಟ್ ಯಾರನ್ನ ಹೊರಗಡೆ ಅವ್ರು ನಮ್ 4 ಜನದಲ್ಲಿ ಒಬ್ರಿಗೆ ಇದ್ ಮಾಡಿದ್ರು ನಾವು 4 ಜನ ಎಗರ್ತಿದ್ವಿ. ಖಂಡಿತ, ಅದಂತೂ 100%. ನಾವು 4 ಜನ ಎಗರ್ತಿದ್ವಿ ಅವ್ರ ಮೇಲೆ. ನೀವು ಡೇರ್ ಡೆವಿಲ್ ನೀವು? ಈಗ್ಲೂ ಹಾಗೇನೆ, ಅವಾಗ್ಲೂ ಹಾಗೆ. ನಾನು ಒಂಥರ ಗಂಡು ಹುಡುಗಿ ತರ ಬೆಳೆದ್ಬಿಟ್ಟಿದ್ದೀನಿ, ಲಿಟ್ರಲಿ ಗಂಡು ಹುಡುಗಿನೇ. ಮತ್ ನಾನು ಆಟ ಆಡ್ತಿದ್ದಿದ್ದು ಯಾವ್ದು ಹರೀಶ್? ಕಬಡ್ಡಿ ಕ್ಯಾಪ್ಟನ್ ನಾನು. ನನಗೆ ಫೇವ್ರೆಟ್ ಕಬಡ್ಡಿ. ಖೋಖೋ ಎಲ್ಲ ಆಡ್ತಾ ಇದ್ದೆ, ಥ್ರೋ ಬಾಲು ಎಲ್ಲ. ನೆನಪಿಲ್ವಾ ನಿಮ್ಗೆ? ಇದೆ. ನಮ್ಮ ಮನೆಯಲ್ಲೂ ಆಡ್ತಿದ್ವಿ, ಹೊರಗಡೆ ಅಲ್ಲಿ ಸ್ಕೂಲಲ್ಲೂ ಆಡ್ತಿದ್ವಿ. ಬಟ್ ಜಾಸ್ತಿ ನಾನು ಕಬಡ್ಡಿ ಆಡ್ತಾ ಇದ್ದಿದ್ದು. ನನಗೆ ಹೆಂಗೆ ಅಂತಂದ್ರೆ, 10th ಫೇಲ್ ಆಗಿದ್ನಲ್ಲ, ಕಾರ್ಪೊರೇಷನ್ದು ಕಾಂಪಿಟೇಷನ್ ಇರುತ್ತಲ್ಲ ಕಬಡ್ಡಿದು, ನನ್ನ ಕರ್ಕೊಂಡು ಹೋಗಿದ್ರು ನಮ್ಮ PT ಮಿಸ್. ಫೇಲ್ ಆಗಿದ್ದಕ್ಕ? ಅಲ್ಲ, ಕಬಡ್ಡಿ ಆಡೋದಕ್ಕೆ. ನಾನು ಇನ್ನ 10th ಅಲ್ಲಿ ಇದ್ದೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಫೇಲ್ ಆಗಿದ್ರಲ್ಲ 10th ಅಲ್ಲಿ ಅಂದ್ಬಿಟ್ಟು ಕಬಡ್ಡಿ ಆಡಕ್ ನನ್ನ ಕಾಂಪಿಟೇಷನ್ ಎಷ್ಟು ಸ್ಟೇಟ್ ಲೆವೆಲ್ಗೆ ನನ್ನ ಕರ್ಕೊಂಡು ಹೋಗಿದ್ರು. ನಮ್ಮಲ್ಲೆಲ್ಲ ಇತ್ತೀಚೆಗೆ ಕಬಡ್ಡಿ ಮ್ಯಾಚ್ಗಳು ನಡೀತಾ ಇದೆ, ಹೆಣ್ಮಕ್ಳಿಗೆ ಟೂರ್ನಮೆಂಟ್ಗಳೆಲ್ಲ. ನಾನ್ ಬರ್ತೀನಿ, ಕೇಳಿಸ್ಕೊಳ್ರಪ್ಪ, ಈಗಲೂ ಆಡ್ತೀನಿ ನಾನು. ಸುಂದರಮ್ಮನ ಕೈಲಿ ಇನಾಗ್ರೇಷನ್ ಮಾಡಿಸಿ ಕಬಡ್ಡಿ ಆಡಿಸ್ಬೇಕು. ಖಂಡಿತ ಆಡ್ತೀನಿ ನಾನು. ಮೈ ಫೇವ್ರೆಟ್ ಪ್ಲೇ ಅದು. ಅದು ಬ್ರೆತ್ ಕಂಟ್ರೋಲ್ ಹೇಳ್ಬೇಕಲ್ಲ ಅದನ್ನ. ಅಯ್ಯೋ, ಬಿಡಿಕ್ 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 ಕಬಡ್ಡಿ 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 ಕಬಡ್ಡಿ. ಮತ್ತೆ ನಮ್ಗೆ ಒಂದು ಪಾಠ ಕೂಡ ಅಲ್ವಾ ಹರೀಶ್, ವಾಯ್ಸ್ ಅಂಡ್ ಡಿಕ್ಷನ್. ಯಾಕೆಂದ್ರೆ ನಾವು ಲಾಂಗ್ ಡೈಲಾಗ್ ಹೇಳ್ಬೇಕಾದ್ರೆ ನಾವು ಉಸಿರು ಹಿಡ್ದಿರ್ಬೇಕಾಗತ್ತೆ. ಆ ಉಸಿರು ಹಿಡ್ದಿದ್ರು ಡೈಲಾಗ್ ಸ್ಪಷ್ಟವಾಗಿರ್ಬೇಕು.
ಕರೆಕ್ಟ್. ಆ ಏರಿಳಿತಗಳು ಸ್ಪಷ್ಟವಾಗಿರಬೇಕು. ಸೊ ನಮ್ಗೆ ಅದು ಒಂದು ಎಕ್ಸಸೈಸ್, ನಮಗೆ NSD ಅದೊಂದು ಎಕ್ಸಸೈಸ್ ನಮಗೆ, ಆ ಥರ ನಮ್ಮದು. ಡು ರಿಮೆಂಬರ್ ದ ಫಸ್ಟ್ ಬ್ರೆತ್ ಕಂಟ್ರೋಲ್ ಡೈಲಾಗ್? ಇಲ್ಲಪ್ಪ ಅವೆಲ್ಲ ನೆನಪಿರೋದು ಯಾವ್ದಾದ್ರು? ಇಲ್ಲ ಯಾವುದು ಜ್ಞಾಪಕ ಇಲ್ಲ, ಡೈಲಾಗ್ಗಳು ಜ್ಞಾಪಕ ಇಲ್ಲ ನನಗೆ. ಯಾಕೆಂದ್ರೆ ನಾವು ಅವಾಗ ಕಲಿತೀವಿ, ಹೇಳ್ತೀವಿ, ಬರ್ತೀವಿ. ನಾನು ಆಕ್ಚುಲಿ ನಾನು ಮಹಾಮಾಯಿ ಮಾಡಿದ್ದೆ, ಒನ್ ವುಮೆನ್ ಶೋ ಅದು. ಹೌದು. ಕೃಷ್ಣಮೂರ್ತಿ ಅವತಾರ್ ಡೈರೆಕ್ಟ್ ಮಾಡಿದ್ದು. ನಾನು 5 ಕ್ಯಾರೆಕ್ಟರ್ಸ್ ಮಾಡ್ತಿದ್ದೆ ಅದರಲ್ಲಿ, ಸ್ಟೇಜ್ ಮೇಲೆ ಲೈವ್ 1 hour. ಯಾ ಲೈವ್ ಆ್ಯಂಡ್ ಹಿ ಈಸ್ ವೆರಿ ಗುಡ್ ಡೈರೆಕ್ಟರ್ ಆಲ್ಸೋ. ನನ್ನ ಒಂಥರ ಆ್ಯಕ್ಚುಲಿ ನಾನು ಅವ್ರಿಗೆ ಏನು ಹೇಳಿದ್ದೆ ಗೊತ್ತಾ ಹರೀಶ್, ನೋಡ್ರಿ ನಾನು ಗುಬ್ಬೀರಣ್ಣವ್ರ ಮೊಮ್ಮಗಳಿರ್ಬೋದು, ನಾನು ಸಣ್ಣ ವಯಸ್ಸಿಂದ ನಾಟಕ ಮಾಡ್ಕೊಂಬಂದಿರ್ಬೋದು, ನಾನು ಆ್ಯಕ್ಟಿಂಗ್ ಮಾಡ್ಕೊಂಬಂದಿರ್ಬೋದು, ನಾನು NSD ಸ್ಟೂಡೆಂಟ್ ಇರ್ಬೋದು, ಬೇಕಾದಷ್ಟು ಇರ್ಬೋದು. ಆದರೆ ಈಗ ನಾನು ನಿಮ್ಮ ಮುಂದೆ, ಯಾಕೆಂದರೆ ಡೈರೆಕ್ಟರ್ ಈಸ್ ದ ಕ್ಯಾಪ್ಟನ್, ನಾವು ಅವ್ರು ಹೇಳ್ದಂಗೆ ಮಾಡಬೇಕಾಗತ್ತೆ. ನಾನು ನಿಮ್ಮ ಮುಂದೆ ಮಣ್ಣಿನ ಮುದ್ದೆ, ನೀವು ನನಗೆ ರೂಪ ಕೊಡಬೇಕು. ಇದೇ ನಾನು ಅವ್ರಿಗೆ ಹೇಳಿದ್ದಿದ್ದು. ಕೌತಾರರಿಗೆ ಕೊಟ್ಟರು, ನನಗೆ ರೂಪ ಕೊಟ್ಟರು, ತುಂಬ ಚೆನ್ನಾಗಾಯಿತು. 5 ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಎಷ್ಟು ಅಂದರೆ ನಂಗೆ ಅದೇ ಬೇಜಾರಾಗೋದು, ನಮ್ಮ ಜನಗಳು ನಾಟಕ ನೋಡೋಕ್ಕೆ ಬರಲ್ಲ, ಬೇಜಾರಿದ್ದದು. ಪಬ್ಲಿಸಿಟಿನೂ ಮಾಡಿರಲಿಲ್ಲ, ಮಾಡಿದರೆ ಬಹುಶಃ ಬಂದಿರೋರು ಏನು ಕಥೆನೋ ಗೊತ್ತಿಲ್ಲ. ಓಕೆ, ನೋ ಪ್ರಾಬ್ಲಮ್. ನಮ್ಮೆಲ್ಲರ ಹುಟ್ಟು ಮತ್ತು ಹುಟ್ಟಿದಾಗ ನಾವು ನೋಡಿದಾಗ ಕೆಲವ್ರಿಗೆ ಆಸ್ಪತ್ರೆ ಕಾಣಿಸ್ಬೋದು, ಮನೆ ಕಾಣಿಸ್ಬೋದು, ಅಥವಾ ಇನ್ನೆಲ್ಲೋ ಕಾಣಿಸ್ಬೋದು. ನೀವು ಕಣ್ಣು ಬಿಟ್ಟ ತಕ್ಷಣ ರಂಗಭೂಮಿ ನಿಮ್ಮ ಕಣ್ಣು ಮುಂದೆ ಇತ್ತು. ಅದೇ ಹರೀಶ್, ಯಾಕೆಂದರೆ ನನ್ನ ಪರಿಸರ ಹಂಗೆ ಇತ್ತಲ್ವಾ. ನನಗೆ ಆ್ಯಕ್ಚುಲಿ ಹೇಳ್ತೀನಿ, ಗೌರ್ಮೆಂಟ್ ಜಾಬ್ ಇದೆ ಅನ್ನೋದು ಗೊತ್ತಿರಲಿಲ್ಲ, ಬ್ಯಾಂಕ್ ಜಾಬ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ನನಗೆ ಅನಿಸಿದ್ದು ಇದೇ ನನ್ನ ಜಾಬು, ಇದೇ ನನ್ನ ಕೆಲಸ. ನಾಟಕ ಮಾಡೋದು, ಡೈರೆಕ್ಟ್ ಮಾಡೋದು, ನಾಟಕದ ಕಂಪ್ನಿ ನಡೆಸೋದು, ಇದೇ ನಮ್ಮ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಯಾವಾಗ ಅದು ಬ್ಯಾಂಕ್ ಕೆಲಸ ಇದೆ, ಇದೇ ಅದಿದೆ ಅಂತ ಗೊತ್ತಾಗಿದ್ದು, ಬಹುಶಃ ಅದೆಲ್ಲ ಇದೆ ಅಂತ ಗೊತ್ತಿದ್ರೆ ಚೆನ್ನಾಗಿ ಓದ್ತಿದ್ನೋ ಏನೋ. ಅದೀಗ ಅನಿಸುತ್ತೆ ನನಗೆ. ನಮಗೆ ಈ ಸುಂದರಮ್ಮ ಸಿಗ್ತಿರ್ಲಿಲ್ವೇ ಬ್ಯಾಂಕ್ ಎಂಪ್ಲಾಯೋ. ನನಗೆ ಯಾವಾಗ ಗೊತ್ತಾಯ್ತು ಅಂದರೆ, ನಾನು ಲೀಲಾ ಬಸವರಾಜ್ ಅಂತ AG's ಆಫೀಸಲ್ಲಿ ಇದ್ದಾರೆ, ಗೊತ್ತು. ಅವ್ರ ಮನೆ ಬಾಡಿಗೆಗೆ ಇದ್ದೆ ನಾನು. ಅವಾಗ ನನಗಾಗಿ ಗೊತ್ತಾಗಿದ್ದು ಗೌರ್ಮೆಂಟ್ ಕೆಲಸನೂ ಇದೆ, ಬ್ಯಾಂಕ್ ಕೆಲಸ. ಪುಟ್ಟೇನಹಳ್ಳಿ. ಪುಟ್ಟನ ನಾವು ಒಳ್ಳೆ ಇದ್ದಿದ್ದು. ಅವ್ರ ಮಗಳು ಲಕ್ಷ್ಮೀ ಬಸವರಾಜು, ಕಾರ್ತಿಕ್. ಅವ್ರ ಮನೇಲಿ ಒಂಥರ ನನ್ಗೆ ಅವರು ಅಕ್ಕ ಬಾವಂತರ. ನಿಜವಾಗ್ಲು 4 ಜನ ತುಂಬಾ ಒಳ್ಳೆ ವ್ಯಕ್ತಿಗಳು. ನನ್ಗವರು, ನಾನು ಈಗಲೂ ನನಗೇನೇ ಕಷ್ಟ ಇದಾದ್ರೂ ನಾನು ಲೀಲಾ ಅವ್ರಿಗೆ ಫೋನ್ ಮಾಡೋದು. ಲೀಲಾ ಹಿಂಗಿದೆ, ಲೀಲಾ ನಾನು ಏನು ಮಾಡಲಿ, ಬಸವರಾಜ್ ಅವ್ರದ್ದು ಸಜೆಷನ್ ತಗೋತೀನಿ ನಾನು ಈಗಲೂ. ಮತ್ತು ನನ್ನ ಮಗಳು ಅವ್ರಿಗೆ ಮನೆ ಮಗಳು, ನನಗೊಬ್ಳೆ ಮಗಳು, ಅವ್ರ ಮನೆ ಮಗಳು ಅವ್ರಿಗೆ.